ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗಬೇಕಿತ್ತು. ಇವತ್ತು ಫೈನಲಿ ರಿಲೀಸ್ ಆಗಿದೆ. ಅದರಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ ಗಳಿದ್ದಾವೆ. ಹಾಗೆ ಕೆಲವು ಸೆಕ್ಟರ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು, ಇವತ್ತು ನಮ್ಮ ಇಂಡಿಯಾದ ರಿಟೇಲ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತಿತ್ತು. ರಿಲೀಸ್ ಆಗಿದೆ, ನೋಡಬಹುದು. 3.2% ನೋಡ್ಲಿಕ್ಕೆ ಸಿಕ್ಕಿದೆ ಫೆಬ್ರವರಿಯಲ್ಲಿ. ಪ್ರತಿ ತಿಂಗಳ 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಇವತ್ತು ಕೂಡ ಮಾರ್ಚ್ 12 ಡೇಟಾ ರಿಲೀಸ್ ಆಗಿದೆ. 3.2% ಬಂದಿದೆ. ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದೇನಂತಂದ್ರೆ ಎಸ್ಟಿಮೇಟ್ ಎಷ್ಟಿತ್ತು, ಎಸ್ಟಿಮೇಟ್ ಗಿಂತ ಕಡಿಮೆ ಇದೆಯಾ ಜಾಸ್ತಿ ಆಗಿದೆಯಾ, ಇದು ಬಹಳ ಮ್ಯಾಟರ್ ಆಗುತ್ತೆ. ಎಸ್ಟಿಮೇಟ್ ಅನ್ನು ನೋಡಿದ್ರೆ ನೋಡಬಹುದು 3.1% ಎಸ್ಟಿಮೇಟ್ ಮಾಡಿದ್ರು. ಬಟ್ ಆಕ್ಚುಯಲ್ ಆಗಿ ಬಂದಿರೋದು 3.21%, ಅಂದ್ರೆ 0.1% ಜಾಸ್ತಿ ಬಂದಿದೆ ಎಸ್ಟಿಮೇಷನ್ಸ್ ಗಿಂತ. ಹಿಂದಿನ ಸಲ 2.4 ಎಸ್ಟಿಮೇಟ್ ಮಾಡಿದ್ರು, 2.75 ಬಂತು. ಸಲ 3.1 ಎಸ್ಟಿಮೇಟ್ ಮಾಡಿದ್ರೆ 3.21 ಬಂದಿದೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ. ಬಟ್ ಬಿಗ್ ಡಿಫರೆನ್ಸ್ ಆಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ದೊಡ್ಡ ಮಟ್ಟದ ಚೇಂಜಸ್ ಆಗಿಲ್ಲ, ಸ್ಲೈಟ್ಲಿ ಚೇಂಜಸ್ ಆಗಿದೆ. ಬಟ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗೋದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಈ ಇರಾನ್ ಇಸ್ರೇಲ್ ವಾರ್ ನ ಇಂಪ್ಯಾಕ್ಟ್ ನಮಗೆ ಮಾರ್ಚ್ ಅಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದೇನಾದ್ರೂ ಇನ್ನು ಮುಂದುವರೆದ್ರೆ ನೆಕ್ಸ್ಟ್ ಮಂತ್ ಕೂಡ ಇನ್ನೊಂದಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಹುದು ಇನ್ಫ್ಲೇಷನ್ ವಿಚಾರದಲ್ಲಿ. ಸದ್ಯದ ಮಟ್ಟಿಗೆ ಫೆಬ್ರವರಿಯಲ್ಲಿ ಏನಂತ ಪ್ರಾಬ್ಲಮ್ಸ್ ಇರಲಿಲ್ಲ. ಬಟ್ ಸ್ಟಿಲ್ 0.1% ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಬಂದಿದೆ ಇನ್ಫ್ಲೇಷನ್ ಡೇಟಾ. ಏನಾದ್ರಲ್ಲಿ ಫುಡ್ ಇನ್ಫ್ಲೇಷನ್ ಅಲ್ಲಿ ಬದಲಾವಣೆಗಳಾಗಿದೆ. ನೋಡಬಹುದು, ಜನವರಿಯಲ್ಲಿ 2.13 ಇದ್ದದ್ದು 3.47 ಹೋಗಿದೆ ಫೆಬ್ರವರಿಯಲ್ಲಿ. ಹಾಗೆ ಓವರ್ ಆಲ್ ಇನ್ಫ್ಲೇಷನ್ ಕೂಡ ನೋಡಬಹುದು 2.74 ಇಂದ 3.21 ಗೆ ಜಂಪ್ ಆಗಿದೆ. ಫುಡ್ ಬಾಸ್ಕೆಟ್ ಇನ್ಫ್ಲೇಷನ್ ಅನ್ನ ಜಾಸ್ತಿ ಮಾಡಿದೆ ಈ ತಿಂಗಳಲ್ಲಿ. ನೋಡೋಣ ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ. ಎಸ್ಟಿಮೇಷನ್ ಗಿಂತ ಸ್ಲೈಟ್ಲಿ ಜಾಸ್ತಿ ಆಗಿದೆ. ಸೊ ಲೆಟ್ಸ್ ಸಿ. ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ. ಎಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಅಂತ ಪಾಸಿಟಿವ್ ಸುದ್ದಿ ಏನಲ್ಲ, ಅಂತ ದೊಡ್ಡ ನೆಗೆಟಿವ್ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಬಟ್ ಸ್ಟಿಲ್ ಇಂತ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಸಣ್ಣ ಬ್ಯಾಡ್ ನ್ಯೂಸ್ ಕೂಡ ದೊಡ್ಡದಾಗಿ ರಿಯಾಕ್ಟ್ ಮಾಡಬಹುದು. ಏನು, ಇರಾನ್ ಇಂದ ಒಂದು ಸುದ್ದಿ ಬರ್ತಾ ಇದೆ. ಸುಪ್ರೀಂ ಲೀಡರ್ ಮೊಜ್ತಬಾ ಖಮೇನಿ ಅವರು ಫಸ್ಟ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಫಸ್ಟ್ ಮೆಸೇಜ್ ಅಲ್ಲೇ ನೋಡಬಹುದು, ವಿಲ್ ಕಂಟಿನ್ಯೂ ಟು ಟಾರ್ಗೆಟ್ US ಬೇಸಸ್. ಅಮೆರಿಕದ ಬೇಸಸ್ ಅನ್ನ ಟಾರ್ಗೆಟ್ ಮಾಡೋದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಹೊರ್ಮುಜ್ ಕ್ಲೋಸ್ ಏನ್ ಮಾಡಿದ್ದಾರೆ ಅದು ಕೂಡ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಮೊದಲ ಮೆಸೇಜ್ ಅಲ್ಲಿ. ಬಟ್ ಇವರು ವಿಡಿಯೋ ಮೂಲಕ ಮೆಸೇಜ್ ಅನ್ನ ಕೊಟ್ಟಿಲ್ಲ. ಅವರ ಮೆಸೇಜ್ ಅನ್ನ ಇರಾನ್ ಸ್ಟೇಟ್ ಮೀಡಿಯಾ ರಿಪೋರ್ಟ್ ಮಾಡಿದೆ. ಇವರು ಯಾವ ಸ್ಥಿತಿಯಲ್ಲಿದ್ದಾರೆ ಗೊತ್ತಿಲ್ಲ. ಗಾಯಗೊಂಡಿದ್ದಾರೆ ಅನ್ನುವಂತ ಸುದ್ದಿಗಳು ಕೂಡ ಬಂದಿದ್ವು. ಬಟ್ ಇಲ್ಲಿವರೆಗೂ ಎಲ್ಲೂ ನೋಡಕ್ಕೆ ಸಿಕ್ಕಿಲ್ಲದೆ ಇರೋದ್ರಿಂದ ಯಾವ ಪರಿಸ್ಥಿತಿ ಇದೆ ಗೊತ್ತಿಲ್ಲ. ಮೊಟ್ಟ ಮೊದಲ ಬಾರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಟಾರ್ಗೆಟ್ ಅನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೆಲವು ಸೆಕ್ಟರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಜೊತೆಗೆ ಚಿಪ್ ಮೇಕಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಸುದ್ದಿ ಬಂತು. ನೋಡಬಹುದು, ಇಂಡಿಯಾ ಪ್ಲಾನ್ಸ್ ನ್ಯೂ $11 billion ಫಂಡ್ ಟು ಸಪೋರ್ಟ್ ಲೋಕಲ್ ಚಿಪ್ ಮೇಕಿಂಗ್. ಭಾರತದಲ್ಲೇ ಈ ಸೆಮಿ ಕಂಡಕ್ಟರ್ ನ ತಯಾರು ಮಾಡ್ಲಿಕ್ಕೆ ಆಲ್ಮೋಸ್ಟ್ $11 billion ಅಥವಾ $1 trillion ಸರ್ಕಾರ ಫಂಡಿಂಗ್ ಮಾಡ್ತಾ ಇದೆ. ಅಂದ್ರೆ 1 ಲಕ್ಷ ಕೋಟಿ, 1 trillion ರೂಪಾಯಿ ಅಂದ್ರೆ 1 ಲಕ್ಷ ಕೋಟಿ. 1 ಲಕ್ಷ ಕೋಟಿಯನ್ನ ಸರ್ಕಾರ ಚಿಪ್ ಮೇಕಿಂಗ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡಿದೆ. ನೋಡಬಹುದು, ದ ಫಂಡ್ ವಿಚ್ ವಿಲ್ ಪ್ರೊವೈಡ್ ಸಬ್ಸಿಡೀಸ್ ಫಾರ್ ಚಿಪ್ ಡಿಸೈನ್ ಪ್ರಾಜೆಕ್ಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ ಅಂಡ್ ಸಪ್ಲೈ ಚೈನ್ ಡೆವಲಪ್ಮೆಂಟ್ ಮೇ ಬಿ ಲಾಂಚ್ಡ್ ಇನ್ 2 to 3 months. ಮುಂದಿನ 2 ರಿಂದ 3 ತಿಂಗಳಲ್ಲಿ ಲಾಂಚ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚಿಪ್ ಡಿಸೈನ್ ಪ್ರಾಜೆಕ್ಟ್ ಗಳಿಗೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಗೆ ಹಾಗೂ ಸಪ್ಲೈ ಚೈನ್ ಡೆವಲಪ್ಮೆಂಟ್ ಇದರ ಸಬ್ಸಿಡೀಸ್ ಸಿಗುತ್ತೆ. ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ. ಈಗಾಗಲೇ ನಿಮಗೆ ಗೊತ್ತಿದೆ ಸೆಮಿಕಂಡಕ್ಟರ್ ಅಲ್ಲಿ ಯಾವೆಲ್ಲ ಕಂಪನಿಗಳು ಕೆಲಸ ಮಾಡ್ತವೆ ಅಂತ. ಇವತ್ತು ಸೆಮಿಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ CG ಪವರ್ ಆಗ್ಬೋದು, ಈ ತರ ಕೆಲವು ಸ್ಟಾಕ್ ಗಳಲ್ಲಿ. ಹಾಗಂತ ಎಲ್ಲಾ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತ ಅಲ್ಲ, ಬಟ್ ಒಂದಷ್ಟು ಶೇರ್ಗಳು ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಮಾಡಿದ್ದಾವೆ. ಇದು ಪೀಪಲ್ ಫೆಮಿಲಿಯರ್ ವಿತ್ ಮ್ಯಾಟರ್, ಅಂದ್ರೆ ರಿಪೋರ್ಟ್ ಮೂಲಕ ಬಂದಿರುವಂತದ್ದು. ಇನ್ ಕೇಸ್ ಇದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದ್ರೆ ಖಂಡಿತ ಅದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ. ಆಗ ಇನ್ನೂ ಒಂದಷ್ಟು ಒಳ್ಳೆ ರ್ಯಾಲಿಗ ಕೂಡ ಕಾರಣ ಆಗ್ಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ. ಒಟ್ಟಿನಲ್ಲಿ ಒಳ್ಳೆ ಸುದ್ದಿ. ನೋಡೋಣ ಇನ್ನು ಏನೆಲ್ಲ ಸುದ್ದಿಗಳು ಬರ್ತವೆ ಅಂತ. ಜೊತೆಗೆ ಇದು 2032 ವರೆಗೂ ಲಾಂಗ್ ಟರ್ಮ್ ಪ್ರಾಜೆಕ್ಟ್, ಇಮಿಡಿಯೇಟ್ಲಿ ಬೆನಿಫಿಟ್ ತರುವಂತದ್ದಲ್ಲ, ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನು ಕೊಡುವಂತದ್ದು. ಇನ್ನು ಇವತ್ತು ಸೋಲಾರ್ ಹಾಗೂ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಗಲ್ಫ್ ಟೆನ್ಷನ್ಸ್, ಅಂದ್ರೆ ಇಸ್ರೇಲ್ ಇರಾನ್ ಯುದ್ಧ. ಯಾಕೆಂದ್ರೆ ಇದು ನಮ್ಗೆ ಇನ್ನೊಂದು ಪಾಠವನ್ನ ಕಲಿಸ್ತಾ ಇದೆ. ನಾವು ಜಾಸ್ತಿ ಕ್ರೂಡ್ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದನ್ನ ಕಲಿಸ್ತಾ ಇದೆ. ಸಾಧ್ಯವಾದಷ್ಟು ರಿನ್ಯೂವಬಲ್ ಎನರ್ಜಿ ಪುಷ್ ನ ಜಾಸ್ತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ರಿನ್ಯೂವಬಲ್ ಎನರ್ಜಿ ಜನರೇಷನ್ ಜಾಸ್ತಿ ಆಯ್ತು ಅಂದ್ರೆ, ಅದನ್ನ ಬಳಕೆ ಮಾಡೋದನ್ನ ಜಾಸ್ತಿ ಮಾಡಿದ್ವಿ ಅಂದ್ರೆ, ಈ ರೀತಿ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗಂತ ನಾವು ಕ್ರೂಡ್ ಬಳಕೆಯನ್ನ ಝೀರೋ ಮಾಡಕ್ಕಂತೂ ಸಾಧ್ಯ ಇಲ್ಲ.
ಯಾಕಂದ್ರೆ ವೇರಿಯಸ್ ಸೆಕ್ಟರ್ಸ್ ಗೆ ಅದು ರಾ ಮೆಟೀರಿಯಲ್ ಆಗಿ ಕೂಡ ಬಳಕೆ ಆಗುತ್ತೆ. ಝೀರೋ ಮಾಡಕ್ಕಂತೂ ಆಗಲ್ಲ, ಆದ್ರೆ ಒಂದಷ್ಟು ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬಹುದು. ಅದಂತೂ ನಮಗೆ ಅವಕಾಶ ಇದ್ದೇ ಇದೆ. ಹಾಗಾಗಿ ರಿನ್ಯೂವಬಲ್ ಎನರ್ಜಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ಪಾಠವನ್ನ ಕಲಿಸ್ತಾ ಇದೆ ಇದು. ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಅವರೇನು ಪಾಸಿಟಿವ್ ಇರಲಿಲ್ಲ. ಸಾಕಷ್ಟು ರಿಸ್ಟ್ರಿಕ್ಷನ್ ಅನ್ನ ಹಾಕಿದ್ರು, ಕೆಲವೊಂದು ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೊಡ್ತಾ ಇದ್ರು ಅಮೆರಿಕಾದಲ್ಲಿ. ಈ ಹಿಂದಿನ ಸರ್ಕಾರ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಯಾಕೆಂದ್ರೆ ಡ್ರಿಲ್ ಬೇಬಿ ಡ್ರಿಲ್ ಅಂತ ಸ್ಲೋಗನ್ ಇಟ್ಕೊಂಡು ಬಂದವರು. ನಮ್ಮ ಹತ್ರ ಆಯಿಲ್ ಇದೆ, ಡ್ರಿಲ್ ಮಾಡಿ ಮಾರಿ ದುಡ್ಡು ಮಾಡಿ ಅಂತ ಇವ್ರ ಪಾಲಿಸಿ. ಬಟ್ ನಮ್ಮಂತ ಆಯಿಲ್ ಕಡಿಮೆ ಇರುವಂತ ಕಂಟ್ರಿಗಳಿಗೆ ಸೋಲಾರ್ ಎನರ್ಜಿ ಹಾಗೂ ವಿಂಡ್ ಎನರ್ಜಿ ಆಕ್ಸಿಜನ್ ಇದ್ದಾಗೆ. ಹಾಗಾಗಿ ಮತ್ತೊಮ್ಮೆ ಟ್ರಂಪ್ ಹಾಗೂ ಈ ಗಲ್ಫ್ ವಾರ್ ನಮಗೆ ಹೊಸ ಪಾಠವನ್ನ ಕಲಿಸ್ತಾ ಇದೆ. ಹಾಗಾಗಿನೇ ಇವತ್ತು ಸೋಲಾರ್ ಹಾಗೂ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಹಲವು ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. NTPC ಗ್ರೀನ್ ಆಗ್ಬಹುದು, ಸೋಲೆಕ್ಸ್ ಎನರ್ಜಿ, KPI ಗ್ರೀನ್, ಸಾತ್ವಿಕ್ ಗ್ರೀನ್, ಸರ್ವೋಟೆಕ್ ರಿನ್ಯೂವಬಲ್, ಅಕ್ಮೆ ಸೋಲಾರ್, ಹಾಗೆ ಸುಜ್ಲೋನ್ ಎನರ್ಜಿ, ವಿಕ್ರಮ್ ಸೋಲಾರ್, IREDA ಇಲ್ಲೆಲ್ಲ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಈಗಾಗಲೇ ನೀವೆಲ್ಲರೂ ಖಂಡಿತ ಈ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದೀರಿ. ಬಹುಶಃ ಅದೇ ಕಾರಣಕ್ಕೆ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋಗಳು ಪಾಸಿಟಿವ್ ಅಲ್ಲಿ ಇದ್ದಾವೆ. ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆದ್ರೂ ಕೂಡ ಹಲವರ ಪೋರ್ಟ್ಫೋಲಿಯೋಗಳು ಪಾಸಿಟಿವ್ ಇದ್ದಾವೆ. ಯಾಕೆಂದ್ರೆ ಎರಡು ಕಾರಣಗಳು. ಒಂದು, ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಬಂತು. ಇನ್ನೊಂದು ಎಸ್ಪೆಷಲಿ ಇದು ಸೋಲಾರ್ ಹಾಗೂ ವಿಂಡ್ ಎನರ್ಜಿ ಷೇರುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು. ಅದೇ ಕಾರಣಕ್ಕೆ ಪೋರ್ಟ್ಫೋಲಿಯೋಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ತುಂಬಾ ಜನರದ್ದು. ಅದರಲ್ಲೂ ಎಸ್ಪೆಷಲಿ ಈ ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡಿರುವಂತವ್ರದ್ದು. ಏನು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಒಂದು ಸುದ್ದಿ ಇದೆ ನೋಡಬಹುದು. ಜೈಶಂಕರ್ ಇರಾನ್ FM ಹೆಲ್ಡ್ 3 ಕಾಲ್ಸ್ ಆನ್ ಸೇಫ್ ಪ್ಯಾಸೇಜ್ ಆಫ್ ಶಿಪ್ಸ್ ಎನರ್ಜಿ ಸೆಕ್ಯೂರಿಟಿ. ನಮ್ಮ ಶಿಪ್ ಗಳನ್ನ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಸೇಫ್ ಆಗಿ ತಗೊಂಡ್ ಬರೋ ಬಗ್ಗೆ ಒಂದಷ್ಟು ಮಾತುಕತೆಗಳಾಗಿದ್ದಾವೆ ಅಂತ ಹೇಳ್ತಿದೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಅದಕ್ಕೆ ತಕ್ಕಂತೆ ಕೆಲವು ಸುದ್ದಿಗಳು ಕೂಡ ಇದೆ ನೋಡಬಹುದು. 2 ಇಂಡಿಯಾ ಬೌಂಡ್ ಟ್ಯಾಂಕರ್ಸ್ ಪಾಸ್ ಥ್ರೂ ಸ್ಟ್ರೈಟ್ ಆಫ್ ಹಾರ್ಮುಜ್ ವಿತ್ ಟ್ರ್ಯಾಕಿಂಗ್ ಸ್ವಿಚ್ ಆಫ್ ಸೋರ್ಸ್. 2 ಭಾರತೀಯ ಶಿಪ್ ಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ದಾಟಿದಾವೆ ಅಂತ ಹೇಳುತ್ತೆ. ಸೋರ್ಸ್ ನ ಮೂಲಕ ಬರ್ತಿರುವಂತ ಸುದ್ದಿ ಇದು. ಬಟ್ ಇವರು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಆಫ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇನ್ ಕೇಸ್ ಇದು ಸಾಧ್ಯ ಆಗಿದ್ರೆ ಖಂಡಿತ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಒಂದಷ್ಟು ಸಮಸ್ಯೆಗಳು ಆಗ್ಲಿಕ್ಕೆ ಶುರುವಾಗಿದೆ. ಇರಾನ್ ನಲ್ಲಿ ನಡೀತಾ ಇರುವಂತ ಯುದ್ಧ ನಮ್ಮ ಅಡುಗೆ ಮನೆಗಳಿಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಹಾಗಾಗಿ ಎನರ್ಜಿ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟ್. ನೋಡೋಣ, ಈ ತರ ಏನಾದ್ರೂ ಆಗಿ ಸಮಸ್ಯೆಗಳು ಸಾಲ್ವ್ ಆದ್ರೆ ಒಳ್ಳೆಯ ಬೆಳವಣಿಗೆನೆ. ಏನು, ಇರಾನ್ ನ ಪ್ರೆಸಿಡೆಂಟ್ ಪೆಜೆಶ್ಕಿಯಾನ್ ಅವರು ಯುದ್ಧವನ್ನ ನಿಲ್ಲಿಸೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಹಾಕಿದ್ದಾರೆ. ಏನ್ ಕಂಡೀಷನ್ ಹಾಕಿದ್ದಾರೆ ಇವರು ಅಂತ ನೋಡೋದಾದ್ರೆ, the only way to end this war ignited by the Zionist regime and US is recognizing Iran's legitimate rights, payment, reparation and firm international guarantees ಅಗೇನೆಸ್ಟ್ ಫ್ಯೂಚರ್ ಅಗ್ರೆಷನ್. ಅಂದ್ರೆ ಅಮೆರಿಕ ಹಾಗೂ ಇಸ್ರೇಲ್ ಏನು ಈ ಯುದ್ಧದ ಬೆಂಕಿ ಹಚ್ಚಿದಾವೆ, ಅದು ಆರಬೇಕು ಅಂದ್ರೆ ಅಥವಾ ಈ ಯುದ್ಧ ನಿಲ್ಲಬೇಕು ಅಂದ್ರೆ ಇರಾನಿನ ಕಾನೂನುಬದ್ಧ ಹಕ್ಕುಗಳನ್ನ ಕೊಡಬೇಕು. ಹಾಗೆ ಪೇಮೆಂಟ್ ಆಫ್ ರಿಪರೇಷನ್ ಅಂದ್ರೆ ಏನು ಪ್ರಾಬ್ಲಮ್ಸ್ ಆಗಿದೆ ಅದಕ್ಕೆ ಪೇಮೆಂಟ್ ಮಾಡ್ಬೇಕು ಅಂತ ಕೇಳ್ತಾರೆ. ಇದೆಲ್ಲ ಅಸಾಧ್ಯದ ಮಾತು ಅಂತಾನೆ ಹೇಳ್ಬೋದು. ಯಾರು ಕೊಡೋದಿಲ್ಲ, ಬಟ್ ಕೇಳ್ತಾರೆ ಅವರು. ಕೊಡ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಹಾಗೆ ಇಂಟರ್ನ್ಯಾಷನಲ್ ಗ್ಯಾರಂಟೀಸ್ ಅನ್ನ ಕೊಡಬೇಕು. ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅಟ್ಯಾಕ್ ಮಾಡೋದಿಲ್ಲ ಅಂತ ಇಂಟರ್ನ್ಯಾಷನಲ್ ಗ್ಯಾರಂಟೀಸ್ ಕೊಡಬೇಕು ಅಂತ ಕೇಳಿದ್ದಾರೆ. ಈ 3 ಕಂಡೀಷನ್ಸ್ ಅನ್ನ ಇವರು ಹಾಕ್ತಿದ್ದಾರೆ ಯುದ್ಧ ನಿಲ್ಸಕ್ಕೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, JP Morgan ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. JP Morgan ಟರ್ನ್ಸ್ ಬುಲ್ಲಿಶ್ ಆನ್ ಲೈಫ್ ಇನ್ಶೂರೆನ್ಸ್ ಸ್ಟಾಕ್ಸ್, ಪಿಕ್ಸ್ ಮ್ಯಾಕ್ಸ್ ಫೈನಾನ್ಷಿಯಲ್. ಅಂದ್ರೆ ಇನ್ಶೂರೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇವರು ಒಂದು ಪಾಸಿಟಿವ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅವರು ಆಸ್ ಎ ಬೆಟರ್ ಅಂತ ಮ್ಯಾಕ್ಸ್ ಫೈನಾನ್ಷಿಯಲ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಲೈಫ್ ಇನ್ಶೂರೆನ್ಸ್ ಸ್ಟಾಕ್ ಗಳಿಗೆ ಓವರ್ ವೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ರೀಸೆಂಟ್ ಡಿಕ್ಲೈನ್ ಏನಿದೆ ಅದು ಕಂಪನಿಗಳ ವ್ಯಾಲ್ಯೂಯೇಷನ್ ಅನ್ನ ಒಳ್ಳೆ ಲೆವೆಲ್ ಗೆ ತಂದಿದೆ. ಹಾಗೆ ಫ್ಯೂಚರ್ ಗ್ರೋತ್ ಪ್ರಾಸ್ಪೆಕ್ಟ್ ಕೂಡ ಇಂಪ್ರೂವ್ ಆಗಿದೆ ಅನ್ನೋ ಕಾರಣವನ್ನು ಕೊಟ್ಟು ಈ ಕಂಪನಿಗಳಿಗೆ ಪಾಸಿಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್, SBI ಲೈಫ್, HDFC ಲೈಫ್ ಹಾಗೂ ICICI ಪ್ರುಡೆನ್ಷಿಯಲ್ ಇದೆ. ಈವನ್ LIC ಕೂಡ ಇದೆ ನೋಡಬಹುದು. ಇವರ ರಿಪೋರ್ಟ್ ಅನ್ನ ನೋಡಿ ತಗೊಳಕ್ ಹೋಗ್ಬೇಡಿ, ಕಂಪನಿಗಳನ್ನ ಸ್ಟಡಿ ಮಾಡಿ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ ಇದು. ಇಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಟೆಕ್ನಿಕಲ್ಸ್, ಫಂಡಮೆಂಟಲ್ಸ್ ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.